ಈಗ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೊನೆಯ ಹಂತಕ್ಕೆ ಬಂದಿದೆ ಅಂತೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಣತಿದಾರರಿಗೆ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದಾರೆ. ಸಮೀಕ್ಷೆ ವೇಳೆ ಅತ್ಯಂತ ಸಮಾಧಾನದಿಂದಲೇ ಉತ್ತರವನ್ನ ಕೊಟ್ರಂತೆ. ಅಷ್ಟೊಂದು ಪುರ್ಸೊತ್ತಲ್ಲಿದ್ದೀರಾ ಸರ್? ಓಕೆ. ಆಸ್ತಿ ಎಷ್ಟಿದೆ, ಚಿನ್ನ ಎಷ್ಟಿದೆ ಅಂತೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ಅವರು ಮುಚ್ಚಳಿಕೆ ಬರೆದು ಕೊಟ್ಟಿರೋದಕ್ಕೆ ಪರ ವಿರೋಧ ವ್ಯಕ್ತವಾಗಿದೆ. ಯಾಕಾಗಬೇಕು? ಅವ್ರವ್ರ ಇಷ್ಟ. ಕೋರ್ಟೆ ಕಡ್ಡಾಯ ಅಲ್ಲ ಅಂತ ಹೇಳಿದೆಯಲ್ಲ ಅಂತ ಬಿಜೆಪಿಗರು ಬೆಂಬಲ ಕೊಟ್ಟಿದ್ದಾರೆ. ಕೇಂದ್ರದ ಸರ್ವೆಗೂ ಹೀಗೆ ಹೇಳ್ತಾರಾ ಅಂತಂದ್ರೆ ಇಲ್ಲ, ಅದು ಸೆನ್ಸಸ್, ಅದು ನಿಯಮಬದ್ಧವಾಗಿ ನಡೆಯುವಂಥದ್ದು. ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾರೆ. ಇನ್ನು ಹಿರಿಯ IAS ಅಧಿಕಾರಿ GBA ವ್ಯಾಪ್ತಿಯ ಸಮೀಕ್ಷೆ ಉಸ್ತುವಾರಿ ಮನೀಶ್ ಮೌದ್ಗಿಲ್ ಅವರೇ ಸರ್ವೆ ಕಾರ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘ ಆರೋಪಿಸಿದೆ. ಇದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲಸದ ಒತ್ತಡ ಇತ್ತು, ಸಮೀಕ್ಷೆಯಲ್ಲಿ ಭಾಗಿಯಾಗೋಕ್ಕಾಗಿಲ್ಲ, ಆದರೆ ಆನ್ಲೈನ್ ಸಮೀಕ್ಷೆಯಲ್ಲಿ ಭಾಗವಹಿಸ್ತೀನಿ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಹಗಲಿನಲ್ಲಿ ಸಮೀಕ್ಷೆಗೆ ಜನ ಅಲಭ್ಯ ಆಗ್ತಿದ್ದಾರೆ. ಡ್ಯೂಟಿಗೆ ಹೋಗ್ತಾರೆ ರೀ, ಟ್ರಾಫಿಕಲ್ಲಿ 2 ಅವರ್ ಹೋಗೋಕೆ 2 ಅವರ್ ಬರಬೇಕು. ಡ್ಯೂಟಿಗೆ 9 ಅವರು ಆಗೋಯ್ತಲ್ಲ ಅಲ್ಲಿಗೆ ಟೈಮು. ಸೊ ಹಾಗಾಗಿ ಈಗ ಸಂಜೆ 6ರಿಂದ 9 ಗಂಟೆವರೆಗೂ ಸಮೀಕ್ಷೆ ಮಾಡೋಕೆ ನಿರ್ಧಾರ ಮಾಡಿದಾರಂತೆ. ಮಹಿಳಾ ಸಮೀಕ್ಷೆದಾರರಿಗೆ ವಿನಾಯಿತಿ ನೀಡಿರೋದಾಗಿ ಮಹೇಶ್ವರರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿಗೆ ಬಾಗಿನ ಕೊಟ್ಟು ಸತ್ಕಾರ ಮಾಡಿದಂಥ ದೃಶ್ಯ ನಂದಿನಿ ಲೇಔಟ್ನಲ್ಲಿ ಗಮನ ಸೆಳೆದಿದೆ. ಅವರು ಕಾನೂನು ಪ್ರಕಾರ ಹೇಳಿದಾರೆ, ಅದ್ರ ತಪ್ಪೇನಿದೆ? ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ. ಮಾಹಿತಿನೂ ಅಷ್ಟೇ. ನೆನ್ನೆ ನಮ್ಮ ಮನೆಗೂ ಬಂದಿದ್ರು, OTP ನಂಬರ್ ಕೊಡಿ ಅಂದ್ರೆ. OTP ನಂಬರ್ ಕೊಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಬಂದ್ಬಿಡ್ತೈತೆ. ಅವ್ರಿಗೆ ಕದ್ದು ಬಿಟ್ರೆ ನೀವು ಆ ನಂಬರ್ ತಗೊಂಡು ನೀವು ಕಳ್ತನ ಮಾಡ್ಬಿಟ್ರೆ. ಅವ್ರು ಸುಧಾಮೂರ್ತಿಜಿ ಅವ್ರಿಗೆ ನನಗೆ ಬಹಳ ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು. ಅವಾಗ ಸುಧಾಮೂರ್ತಿಜಿ ಅವ್ರು ಮಾತನಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣಿತ ಮಾಡ್ತಂತ ಹೇಳಿತು. ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಅಂತ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್. ಎಲ್ಲ ಜಾತಿಲೂ ಬಡವರಿದ್ದಾರೆ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ನೀವು ನಮ್ದು ಸೇರಿಸಿಲ್ಲ, ನಮ್ದು ಕರೆದಿಲ್ಲ, ನಮ್ಮನೆಗೆ ಬರಲಿಲ್ಲ ಅನ್ನೋದು ಬಿಟ್ಬಿಡಿ. ಆನ್ಲೈನ್ ಅಲ್ಲೂ ಬಂದು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನ 3 ದಿನಗಳ ಕಾಲ ಅವಕಾಶ ಇದೆ. ಇನ್ನು ಮುಂದಕ್ಕೆ ರಜಾ ಕೊಡಕ್ ಆಗಲ್ಲ. ನೀವು ಕೂಡಲೇ ಆ 3 ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ಯಾವ ಉತ್ತರಕ್ಕೆ ಇದಕ್ಕೆ ಪ್ರಶ್ನೆ ಕೊಡಬೇಕೋ ಉತ್ತರ ಕೊಡಿ. ಇಷ್ಟ ಇಲ್ವಾ, ನನ್ನ ಇಷ್ಟೇ ಉತ್ತರ ಕೊಡೋದು ಅಂತ ನೀವು ಹೇಳಿ. ಬಹಳಷ್ಟು ಜನ ಅಧಿಕಾರಿಗಳಿಗೆ ಏನು ಕಾನೂನುಗಳು ಮಾಡೋ ಅಧಿಕಾರಿಗಳಿದಾರಲ್ಲ, ಅವರೇ ಮಾಹಿತಿ ಕೊಟ್ಟಿಲ್ದಿರೋ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಈಗೇನು ಕಾನೂನು ಮಾಡ್ತಾ ಇದಾರಲ್ಲ, ಆ ಅಧಿಕಾರಿಗಳ ಮನೆಗೆ ನಮ್ಮ ಎನ್ಯುಮಿರೇಟರ್ಸು 3 ಬಾರಿ ಹೋಗಿದ್ದಾರೆ. ನನ್ನ ಹೆಸರಲ್ಲಿಕ್ಕೆ ಹೋಗೋದಿಲ್ಲ. 3 ಬಾರಿ ಹೋದ್ರು ಕೂಡ ಅವರು ಮೊಬೈಲ್ ಯಾರ ಕಡೆ ಕಳಿಸ್ತಾರೆ, ನಾಳೆ ಬನ್ನಿ ಅಂತಾರೆ. 3 ಸಲ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ. ಈ ಕಾನೂನು ಮಾಡಿದಂಥ ಅಧಿಕಾರಿಗಳ ಮನೇಲಿ ಈ ರೀತಿ ಆದರೆ ಇನ್ನು ಬೇರೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಚರ್ಚೆ ಮಾಡ್ಬೇಕಷ್ಟೇ. ತಾವು ಯಾರ್ದಾರು ಮಾಹಿತಿ ಗೊತ್ತಿದೆ ಸರ್? ನನ್ನ ಹತ್ರ ಇದೆ, ನಾನು ಅದನ್ನು ಬಹಿರಂಗ ಪಡಿಸಲಿಕ್ಕೆ ಇಷ್ಟಪಡೋದಿಲ್ಲ. ಆ ಪ್ಲಾಟ್ಫಾರ್ಮ್ ಬಂದಾಗ ನಾನು ಅವ್ರಿಗೆ ಹೇಳ್ತೇನೆ. ಅಲ್ಲ, ಅವರು ಹೇಳಿರೋದೇನು, ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರೋ ಸಮೀಕ್ಷೆ, ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ, ಹಾಗಾಗಿ ನಾವು ಇದರಲ್ಲಿ ಭಾಗಿಯಾಗಲ್ಲ ಅಂತ. ಆಮೇಲೆ ಅದನ್ನು ವೈರಲ್ ಮಾಡೋ ಅವಶ್ಯಕತೆ ಏನಿತ್ತು? ಇವರು ಕೋರ್ಟ್ಗೆ ಹೇಳಿದ್ದೇನು, ನಾವು ಅವರ ಮಾಹಿತಿಯನ್ನು ಗೌಪ್ಯವಾಗಿಡ್ತೀವಿ, ಅವರ ಖಾಸಗಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲ್ಲ ಅಂತ. ಈಗ ಇದನ್ನು ಉಲ್ಲಂಘನೆ ಮಾಡಿರೋರು ಇವರಲ್ವಾ? ಫೇರ್, ನೋ ಡೌಟ್. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು, ನೀವು ಅಲ್ಲಿ ಮಾಡೋದಾದರೆ ಅದಕ್ಕೆ ಕೊಡ್ತೀರಿ, ಇಲ್ಲಿ ಮಾಡೋದಾದರೆ ಯಾಕೆ ಬೇಡ ಅಂತಿದ್ದಾರೆ. ಅವ್ರು ನನಗೆ ಹಿಂದುಳಿದ ವರ್ಗ ಸೇರಿದವರಲ್ಲ, ನಾನು ಕೊಡಲ್ಲ ಅಂತಿದ್ದಾರೆ. ಬಟ್ ಆ ನೌಕರ ಸಂಘದ ಅಧ್ಯಕ್ಷರ ವಿಚಾರದಲ್ಲಿ ನಾನು ಕೇಳಬೇಕಾಗಿರೋದು, ನಿಮಗೆ ಬೇರೆ ಟೈಮ್ ಸಿಗಲೇ ಇಲ್ವಾ? ಈಗ ಇಷ್ಟೆಲ್ಲ ಒದ್ದಾಡೋ ಬದಲಾಗಿ ಏಪ್ರಿಲ್ ಮೇ ಇಸ್ ಎ ಗುಡ್ ಟೈಮ್. ಸ್ಕೂಲ್ ರಜೆ ಇರುತ್ತೆ, ಟೀಚರ್ಸ್ಗಳ ರಜೆ ಇರುತ್ತೆ, 1 ತಿಂಗಳು ಟೈಮ್ ತೊಗೊಳ್ಬೇಕು. ಏನು ಅರ್ಜೆನ್ಸಿ ಅಂತ ನನಗೆ ಈಗಲೂ ಅರ್ಥ ಆಗಲಿಲ್ಲ ಈ ಸರ್ಕಾರದ್ದು. ಇದೇ ತಿಂಗಳಲ್ಲಿ ಮುಗಿಸ್ಬಿಡ್ಬೇಕು, 10 ದಿನ ಎಕ್ಸ್ಟೆಂಡ್ ಮಾಡಿ ಮತ್ತೆ ರಜೆಯನ್ನು ಕೊಡ್ತೀನಿ, ನಂಗೆ ಅರ್ಥನೇ ಆಗಲಿಲ್ಲ. ಏಪ್ರಿಲ್ ಮೇಯಲ್ಲಿ ಹಾಕ್ಕೊಂಡಿದ್ದಿದ್ರೆ ಆರಾಮಾಗಿ 2 ತಿಂಗಳು ಇರ್ತಾ ಇತ್ತು. 2 ತಿಂಗಳಲ್ಲಿ ನಿಧಾನವಾಗಿ ಎಲ್ಲವನ್ನ ಕೂಡ ಮಾಡ್ಕೊಳ್ಬೋದಾಗಿತ್ತು. ಇಷ್ಟೊಂದು ಅರ್ಜೆಂಟಲ್ಲಿ ಮಾಡಿದ್ದೀರಾ. ಬಟ್ ಈ ಕೊಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಅವರ ಇಚ್ಛೆಗೆ ಬಿಟ್ಟದ್ದು. ನೀವು ಫೋರ್ಸ್ಫುಲಿ ಮಾಡುವಂಗಿಲ್ಲ. ಸಂತೋಷ್ ಲಾಡ್ ಅವ್ರು ಕೇಳ್ತಾ ಇದ್ರು, ಏನೋ ಕೇಂದ್ರ ಮಾಡಿದ್ದಕ್ಕೆ ಕೊಡಲ್ವಾ, ಅಲ್ಲಿ ಕೊಡಲ್ವಾ ಅಂತ ಹೇಳಿ. ಅದು ಅಧಿಕೃತವಾಗಿರುವಂಥದ್ದು. ನೀವೇ ಅಧಿಕಾರದಲ್ಲಿದ್ದಾಗ ಶುರು ಮಾಡಿದ್ದದನ್ನು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪ್ರತಿ 11 ವರ್ಷಕ್ಕೊಂದ್ಸಲ ಸೆನ್ಸಸ್ ಬರುತ್ತೆ. ಅಲ್ಲ, ಅವರು ಈಗ ಜಾತಿ ಸಮೀಕ್ಷೆ ಮಾಡ್ತಿದಾರಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಜಾತಿ ಸಮೀಕ್ಷೆ ಇಟ್ಸ್ ಎ ಕಾಲಮ್. ಎಲ್ಲ ಕಡೆನೂ ಒತ್ತಾಯ ಬರ್ತಾ ಇರೋದು ಒಂದು ಜಾತಿ ಕಾಲಮ್. ನಿಮ್ಮ ಥರ ಆಧಾರ್ ಲಿಂಕ್ ಅವ್ರು ಕೇಳ್ತಾ ಇಲ್ಲ, OTP ಅಲ್ಲಿ ಕೇಳ್ತಾ ಇಲ್ಲ. ಅಲ್ಲ, ಗೊತ್ತಿಲ್ಲ, ಅದು ಬಂದ ಮೇಲೆ ಅಲ್ವಾ ಗೊತ್ತಾಗೋದು ಅವ್ರು ಏನು ಕೇಳ್ತಾರೆ, ಏನು ಹೇಳಿ. ಜಾತಿ ಕೇಳೋದಕ್ಕೆ ಹಿಂದೆನೂ ಇತ್ತು ಜಾತಿ. ಹಿಂದೆ ಸೆನ್ಸಸ್ ಅಲ್ಲಿ ಜಾತಿ ಇರಲಿಲ್ವಾ? ಇರ್ಲಾರ್ದೆ ನಿಮ್ಗೆಲ್ಲ ಬಂದಿರುವಂಥ ನಂಬರ್ಸ್ಗಳು ಎಷ್ಟೋ ಆಗಿದ್ದಾಗ ಮುಸ್ಲಿಮ್ರು ಎಷ್ಟಿದ್ದಾರೆ, ಹಿಂದೂಗಳು ಎಷ್ಟಿದ್ದಾರೆ ಅಂತೇಳಿ ಧರ್ಮದಿದ್ದು ಜಾತಿದಿರಲಿಲ್ಲ. ಜಾತಿ ಗಣತಿ ಬೇರೆ. ಕಾಲಮ್ಸ್ ಸೇರಿಸ್ತಾರೆ. ನೀವು ಗೊತ್ತಿಲ್ಲ ನಿಮ್ಗೆ ಏನೇನು ಮಾಡ್ತಾ ಇದ್ದೀರೋ ಮಾಡಿ, ಒಟ್ಟಿನಲ್ಲಿ ನೋಡೋಣ.
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಬೆಂಗಳೂರು ಆಯ್ತು, ಈಗ ರಾಜ್ಯಕ್ಕೆ ಗುಡ್ ನ್ಯೂಸ್. ಪೌರಾಡಳಿತ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಓಸಿಸಿಸಿ ವಿನಾಯಿತಿ ಭಾಗ್ಯ ಕೊಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ರಾಜ್ಯದಲ್ಲೂ 30-40 ಅಳತೆಯ ನಿವೇಶನಗಳಿಗೆ ಓಸಿಸಿಸಿ ವಿನಾಯಿತಿ ನೀಡಿದೆ. ಆದರೆ ನಕ್ಷೆ ಮಂಜೂರಾತಿ ಪತ್ರ ಪಡೆದ 1200 ಚದರ ಅಡಿ ಕಟ್ಟಡಗಳಿಗೆ ವಿನಾಯಿತಿ ಎಂಬ ಅಂಶವನ್ನು ಸೇರಿಸಲಾಗಿದೆ. ನಕ್ಷೆ ಮಂಜೂರಾತಿ ಷರತ್ತು ಜಿಬಿಎ ವ್ಯಾಪ್ತಿಗೆ ಇರಲಿಲ್ಲ ಅನ್ನೋದು ಗಮನಿಸಬೇಕಾದಂತಹ ಅಂಶ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದ ಬಳಿಕ ಎಚ್ಚೆತ್ತಿರುವ ರಾಜ್ಯ ಸರ್ಕಾರ ಹೊಸ ಕ್ರಿಕೆಟ್ ಸ್ಟೇಡಿಯಂಗೆ ಸ್ಥಳವನ್ನು ಅಂತಿಮಗೊಳಿಸಿದೆ. ಕೆಎಚ್ಬಿಯು ಆನೇಕಲ್ ತಾಲೂಕಿನ ಇಂಡ್ಲುವಾಡಿ ಗ್ರಾಮದ 75 ಎಕರೆಯಲ್ಲಿ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅನ್ನು ನಿರ್ಮಿಸುತ್ತಾರಂತೆ. 2350 ಕೋಟಿ ರೂಪಾಯಿ ಯೋಜನೆಯ ಮೊತ್ತ ಆಗಿರುತ್ತೆ. 80,000 ಆಸನಗಳ ವ್ಯವಸ್ಥೆ ಇರುತ್ತಂತೆ. ಈ ಮಧ್ಯೆ ಬಿ ಖಾತೆಗಳಿಗೆ ಎ ಖಾತೆಗಳನ್ನಾಗಿ ಪರಿವರ್ತಿಸುವ ವಿಚಾರಕ್ಕೆ ಕುಮಾರಸ್ವಾಮಿ ಮತ್ತು ಡಿಕೆಶಿ ಮಧ್ಯೆ ವಾಕ್ಸಮರ ಏರ್ಪಟ್ಟಿದೆ. ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಸುಮಾರು 75 ಎಕರೆ ಜಮೀನಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಕ್ರೀಡಾಂಗಣ ಸಂಕೀರ್ಣವನ್ನು 2350 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನ ಕೋರಿತ್ತು. ಪ್ರಸ್ತಾವನೆಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನ ಸಚಿವ ಸಂಪುಟ ನೀಡಿದೆ. ಜಾಹೀರಾತು ಕೊಟ್ಕೊಂಡಿದ್ದಾರೆ, ಕಲರ್ಫುಲ್ ಜಾಹೀರಾತು, ದೀಪಾವಳಿ ಕೊಡುಗೆ ಅಂತ ಹೇಳಿ. ದೀಪಾವಳಿ ಕೊಡುಗೆ ಬೆಂಗಳೂರು ನಾಗರಿಕರಿಗೆ ಕೊಡ್ತಾ ಇದ್ದಾರೆ. ಬಿ ಖಾತಾದಿಂದ ಎ ಖಾತಾ ಕನ್ವರ್ಷನ್ಗೆ ಅರ್ಜಿ ಹಾಕಕ್ಕೆ 500 ರೂಪಾಯಿ. ಆ 30-40 ಸೈಟ್ನ 8 ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ 10-15 ಸಾವಿರ ಕೋಟಿ ವಸೂಲಿ ಮಾಡ್ತಾರೋ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ ಅಂತ. ಇದನ್ನ ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನ ಓಲಿ ಬಳಕೆ ಸರಿಯಾಗಿ ಮಾಡ್ತಾರ. ಅವರಿರುವಂಥ ಏಜೆನ್ಸಿಗಳನ್ನೆಲ್ಲ ಬಿಟ್ಬಿಟ್ಟು ಅದನ್ನೆಲ್ಲ ದೊಡ್ಡ ತನಿಖೆ ಮಾಡಿಸಿ ಏನೇನು ಮಾಡಬೇಕು, ನನ್ನ ಮೇಲೆ ಏನೇನು ಷಡ್ಯಂತ್ರ ಮಾಡಬೇಕು ಅಂತ ನಡೀತಾ ಇದೆ. ಅವ್ರು ಒಳ್ಳೇದಾಗ್ಲಿ, ಅವ್ರ ಯಶಸ್ಸಾಗಲಿ, ಖುಷಿಯಾಗಿರ್ಲಿ. ಇಡೀ ಐತಿಹಾಸಿಕವಾದಂಥ ತೀರ್ಮಾನ ಅದು ಕೂಡ ನಾನು ಮಾಡಿದ್ದೇನೆ. ಸೊ ಪಾಪ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಜಲಸಿಗೆ ಯಾವ್ದು ಔಷಧಿ ಕೂಡ ಇಲ್ಲ. ಇದು ಕೂಡ ಅವರು ಪಾಪ ಅವರು ಮಾತಾಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗ್ಲಿ. ಅಲ್ಲ, ಇದನ್ನ ಮಾಡ್ತಾ ಇದ್ರಲ್ವ, ಏನು ಕ್ರೀಡಾಂಗಣ ಸ್ಟೇಡಿಯಮ್ಮು, ಇದಕ್ಕೆಲ್ಲ ದುಡ್ಡು ಬರ್ತಾ ಇದೆಯಾ? ಸರ್ಕಾರದ ಹತ್ರ ಅಷ್ಟೊಂದು ದುಡ್ಡು ಇದೆಯಾ? ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದ್ದೀರಲ್ಲ. ಆದರೆ ಬೆಂಗಳೂರು ರಸ್ತೆಗಳಿಗೆ ಒಂದು ರೋಡ್ ಮಾಡೋಕ್ಕೂ ನಿಮಗೆ ಪೂರ್ತಿಯಾಗಿ ಕವರ್ ಮಾಡೋಕ್ಕಾಗ್ತಿಲ್ಲ, ಬರೀ ತೇಪೆ ಹಾಸ್ತಿದ್ದೀರಾ, ಅದಕ್ಕೆ ದುಡ್ಡಿಲ್ಲ. ಅದು ಅವಾಗ ಸ್ವಲ್ಪ ಬಿಡುಗಡೆ ಮಾಡಿಬಿಟ್ಟು ಇದಕ್ಕಿಷ್ಟೆಲ್ಲ ಘೋಷಣೆ ಮಾಡೋ ಬದಲು ಈ ಏಕಕಾಲದಲ್ಲಿ ಟೀಕೆಗಳಿಂದನೇ ಮುಕ್ತಿ ಆಗ್ಬೋದಲ್ರಿ. ಏಕಕಾಲದಲ್ಲಿ ರಸ್ತೆಗಳನ್ನು ಮಾಡಿಬಿಡ್ರಿ ಒಂದೊಂದು ಏರಿಯಾಗಳದೆಲ್ಲ ಚೆನ್ನಾಗಿ. ಏನಾಗುತ್ತೆ ಏನಪ್ಪ, ಅಲ್ಲಿ ಟೀಕೆ ಅನುಭವಿಸ್ತೀರಾ, ಇಲ್ಲಿ ನೋಡಿದರೆ ಘೋಷಣೆ ಮಾಡಿಬಿಟ್ಟು ನಾವೇನೋ ಹೊಸದಾಗೇನೋ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ತೀರಾ. ಅರ್ಥನೇ ಆಗ್ತಿಲ್ಲ ಈ ಸರ್ಕಾರದ ಕೆಲಸ. ಅಥವಾ ಈ ಫಂಡ್ ಬೇರೆದಕ್ಕೋಸ್ಕರನಾ ಏನೋ ಅದು ಥರನೂ ಕಾಣಿಸುತ್ತೆ. ಇನ್ನು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆಯ ಭೂ ಪರಿಹಾರ ನೀಡುವ ವಿಚಾರದಲ್ಲಿ ಸಚಿವ ಸಂಪುಟ ಸಭೆ ಇವತ್ತು ಮಹತ್ವದ ನಿರ್ಧಾರ ತಗೊಂಡಿದೆ ಅಂತೆ. ಹಿಂದೆ ಫೆರಿಫೆರಲ್ ರೋಡ್ಗೆ 100 ಕಿಲೋಮೀಟರ್ಗೆ ನೋಟಿಫಿಕೇಶನ್ ಮಾಡಿದ್ರು, ಯಾವುದೇ ನಿರ್ಧಾರ ಮಾಡಿರಲಿಲ್ಲ. ಅದನ್ನು ಡಿನೋಟಿಫೈ ಮಾಡಬಾರ್ದು, ಟ್ರಾಫಿಕ್ ನಿಯಂತ್ರಣಕ್ಕೆ ರಸ್ತೆ ನಿರ್ಮಾಣ ಅನಿವಾರ್ಯ. ಸೊ ತೀರ್ಮಾನ ಮಾಡಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ 117 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದ ವ್ಯಾಪ್ತಿಯಲ್ಲಿ ಭೂ ಪರಿಹಾರದ ವಿಚಾರದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರಂತೆ. 10,000 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ. ಇಲ್ಲೂ 10,000 ಕೋಟಿನ ಎಲ್ಲಿದೆ ರೀ ದುಡ್ಡು? ನನಗೆ ಅರ್ಥನೇ ಆಗ್ತಿಲ್ಲ. ಸಾಲ ತೆಗಿತಾರೆ. ಅಯ್ಯೋ, ಸಾಲ. 100 ಮೀಟರ್ ಅಗಲದ ರಸ್ತೆಯಲ್ಲಿ 65 ಮೀಟರ್ ರಸ್ತೆ ನಿರ್ಮಾಣ ಮಾಡ್ತಾರಂತೆ. ಉಳಿದ 35ರಷ್ಟನ್ನು ರೈತರಿಗೆ ಕಮರ್ಷಿಯಲ್ ಪರಿಹಾರವಾಗಿ ಬಿಟ್ಕೊಡೋಕೆ ತೀರ್ಮಾನಿಸಿದಾರಂತೆ. ಅಂದರೆ ಅವ್ರ ಅಂಗಡಿ ಹಾಕೋಕೆ. ವೆರಿ ಗುಡ್. ಬಟ್ ಅಲ್ಲಿ ನಿಲ್ಸಕ್ಕೆ ಒಂದು ಜಾಗ ಮಾಡಿ, ಸುಮ್ಮನೆ ರೋಡಲ್ಲಿ ಗಾಡಿ ನಿಲ್ಸ್ಕೊಳಂಗೆ ಆಗಬಾರ್ದು. ರೋಡಲ್ಲಿ ಗಾಡಿ ನಿಲ್ಸೋಕೆ ಮಾಡ್ಬಿಟ್ಟು ಅಂಗಡಿಗಳನ್ನ ಹಾಕ್ಬಿಟ್ಟು ಪ್ರಯೋಜನನೇ ಇಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಒಳಗಡೆಗೆ ಒಂಚೂರು ಜಾಗ ಕೊಟ್ಬಿಟ್ಟು ಒಂದೊಂದೇ ಜಾಗಗಳನ್ನು ಮಾಡಿಬಿಟ್ಟು ಅಲ್ಲಿ ಅಂಗಡಿಗಳನ್ನು ವ್ಯವಸ್ಥೆ ಮಾಡಿ, ಅವಾಗ ಸರಿ ಇರುತ್ತೆ ಅದು. ಈಗ 20 ಗುಂಟೆ ಜಾಗದವರೆಗೆ ಪರಿಹಾರ ಕೊಡಲು ತೀರ್ಮಾನ ಮಾಡಿದಾರಂತೆ. ನಗರ ಪ್ರದೇಶದಲ್ಲಿ 2 ಪಟ್ಟು, ಗ್ರಾಮೀಣ ಪ್ರದೇಶದಲ್ಲಿ 3 ಪಟ್ಟು ಪರಿಹಾರ ನೀಡೋಕೆ ಉದ್ದೇಶ ಇಟ್ಟುಕೊಂಡಿದ್ದಾರೆ. ರೆಸಿಡೆನ್ಷಿಯಲ್ ಪರಿಹಾರಕ್ಕೆ 60-40 ಫಾರ್ಮುಲಾದಲ್ಲಿ ಬಿಡಿಎ ಲೇಔಟ್ನಲ್ಲಿ ಜಾಗ ಕೊಡೋಕೆ ಸಂಪುಟ ತೀರ್ಮಾನಿಸಿದೆ. ರಸ್ತೆಗೆ ಟೋಲ್ ಕೂಡ ನಿಗದಿ ಆಗತ್ತೆ. ಇನ್ನು ಹೂಡಿಕೆ ವಿಚಾರದಲ್ಲಿ ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಮಧ್ಯೆ ಪೈಪೋಟಿ ಮುಂದುವರೆದಿದೆ. ಗೂಗಲ್ ಸಂಸ್ಥೆ ಆಂಧ್ರಪ್ರದೇಶದ ಪಾಲಾದ ಬೆನ್ನಲ್ಲೇ ಆಂಧ್ರ ಸಚಿವ ನಾರಾ ಲೋಕೇಶ್ ಕರ್ನಾಟಕ ಸರ್ಕಾರಕ್ಕೆ ಟ್ವೀಟ್ ಮೂಲಕ ಒಂದು ಟಾಂಗ್ ಕೊಟ್ಟಿದ್ದಾರೆ. ಆಂಧ್ರದ ಆಹಾರ ಖಾರವಾಗಿದೆ ಅಂತ ಕೆಲವರು ಹೇಳ್ತಾರೆ. ನಮ್ಮ ಕೆಲವು ಹೂಡಿಕೆಗಳು ಕೂಡ ಖಾರವಾಗಿಯೇ ಅನಿಸುತ್ತೆ. ಕೆಲವು ನೆರೆಹೊರೆಯವರು ಈಗಾಗಲೇ ಖಾರದಿಂದ ಬೇಯ್ತಾ ಇದ್ದಾರೆ, ಅವರ ಹೊಟ್ಟೆ ಉರಿತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ಕರ್ನಾಟಕಕ್ಕೂ ಈಗ ಉರಿತಿರಬಹುದು ಅಂತ ಕಟುವಾಗಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಟ್ರಾಫಿಕ್, ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರಕ್ಕೆ
ಸರ್ಕಾರಕ್ಕೆ ಚಾಟಿ ಬೀಸಿದ್ದ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಮತ್ತೊಮ್ಮೆ ಕುಟುಕಿದ್ದಾರೆ. ಕಸವು ಇಡೀ ದೇಶದ ಗಂಭೀರ ಸಮಸ್ಯೆ. ದೊಡ್ಡ ನಗರಗಳು ಯಾವುದೇ ಪುರಸಭೆ ತ್ಯಾಜ್ಯ ವಿಲೇವಾರಿ ಪರಿಹರಿಸುವಲ್ಲಿ ಯಶಸ್ವಿಯಾಗಿಲ್ಲ. ನಾಗರಿಕ ಪ್ರಜ್ಞೆ ಕೊರತೆ ಹಾಗೂ ಆಡಳಿತ ವೈಫಲ್ಯದಿಂದಾಗಿ ಹೀಗಾಗಿದೆ ಅಂತ ಪೋಸ್ಟ್ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವ್ರು ಹಿಂದೆ ತುಂಬಾ ಉರ್ಕೊಂಡಿದ್ರಾ ಕರ್ನಾಟಕಕ್ಕೆಲ್ಲ ಜಾಸ್ತಿ ಬಂದಾಗ? ಅದರ ಅನುಭವ ಹಂಚ್ಕೊಳ್ತಾ ಇದ್ರು. ಅವ್ರು ತುಂಬಾ ಅವತ್ತು ಉರಿ ಆಗಿದ್ದು ಪಾಪ ಅವ್ರು ಅವತ್ತು ಉರ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಅದನ್ನ ಹೇಳ್ಕೊಳಕ್ ಆಗ್ಲಾರ್ದೆ ನೀವು ಉರಿತಾ ಇದೀಯಾ ಅಂತ ಕೇಳ್ತಾ ಇದ್ರು. ಹಂಗ ಸರಿ ಉರ್ಕೊಳ್ಳಿ ಸರ್, ಚೆನ್ನಾಗಿ ಉರ್ಕೊಳ್ಳಿ.